ಶ್ರೀ ಗುರುಭ್ಯೋ ನಮಃ. ಶ್ರೀನಿರ್ಣಯ ವೀಕ್ಷಕರಿಗೆಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ತ್ರೀಯರು ಸೌಭಾಗ್ಯಕ್ಕಾಗಿ ಈ ಅಕ್ಷಯ ತೃತೀಯ ದಿನದಂದು ಯಾವ ದೇವಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಏನೆಲ್ಲ ಒಳಿತಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೌಭಾಗ್ಯ ವೃದ್ಧಿಗಾಗಿ ತದಿಗೆ ಗೌರಿ ವ್ರತ ಮಾಡುವಂತ ಒಂದು ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಸೌಮಂಗಲ್ಯ, ಸಿದ್ಧಿ, ಸೌಂದರ್ಯ, ಸೌಭಾಗ್ಯಗಳನ್ನ ಬಯಸುವಂತ ಸ್ತ್ರೀಯರು ತದಿಗೆಯಲ್ಲಿ ಗೌರಿ ದೇವಿಯನ್ನ ಪೂಜಿಸಿ ವ್ರತವನ್ನ ಆಚರಿಸಬೇಕು. ಈ ವ್ರತವನ್ನ ಜೀವನ ಪರ್ಯಂತ ಕೂಡ ಆಚರಿಸ್ತಿದ್ರೆ ಸ್ತ್ರೀಗೆ ಸರ್ವ ಮಂಗಳ ಭಾಗ್ಯ ಉಂಟಾಗತ್ತೆ. ಪ್ರತಿ ತಿಂಗಳು ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಂದ್ರೆ ಅಮಾವಾಸ್ಯೆಯಾಗಿ 3ನೇ ದಿವಸ ಈ ವ್ರತವನ್ನು ಆಚರಿಸಬೇಕು. ಅಂದು ಅರಿಸಿನದಿಂದ ಮಾಡಿದಂತ ಮಣ್ಣಿದಿಂದಾಗಲಿ ಅಥವಾ ಬೆಳ್ಳಿ ಬಂಗಾರದಿಂದಾಗಲಿ ಮಾಡಿರುವ ಗೌರಿ ದೇವಿಯ ಪ್ರತಿಮೆಯನ್ನು ಸ್ಥಾಪಿಸಿ ನಾನಾ ವಿಧವಾದ ನೈವೇದ್ಯಗಳನ್ನು ಅರ್ಪಿಸಿ ಪೂಜಿಸಬೇಕಾಗತ್ತೆ. ರಾತ್ರಿ ಉಪ್ಪಿಲ್ಲದ ಊಟವನ್ನ ಮಾಡಿ ಗೌರಿ ಪ್ರತಿಮೆ ಎದುರಿನಲ್ಲಿಯೇ ಮಲಗಿ ನಿದ್ರಿಸಬೇಕಾಗತ್ತೆ. ವೈಶಾಖ ಮಾಸದ ತೃತೀಯ ದಿನವೂ ಕೂಡ ಅಕ್ಷಯ ತದಿಗೆ ಆಗಿರೋದ್ರಿಂದ ಈ ಒಂದು ಶುಭ ದಿನ ಸೌಭಾಗ್ಯಕ್ಕಾಗಿ ಮಹಿಳೆಯರು ತದಿಗೆ ಗೌರಿಯನ್ನ ಪೂಜಿಸುವಂತ ಒಂದು ವಾಡಿಕೆ ನಮ್ಮಲ್ಲಿದೆ. ಅಷ್ಟೇ ಅಲ್ಲ, ತದಿಗೆ ಗೌರಿಯ ವ್ರತವನ್ನ ಆಚರಿಸಿ ಅನ್ನದಾನ, ವಸ್ತ್ರದಾನ, ಜಲದಾನ, ಸುವರ್ಣ ದಾನಗಳನ್ನ ಕೂಡ ಮಾಡೋದ್ರಿಂದ ಅಕ್ಷಯವಾದಂತ ಪುಣ್ಯ ಫಲಗಳು ಪ್ರಾಪ್ತವಾಗತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಅಷ್ಟೇ ಅಲ್ಲ, ಮಾಘ ಶುಕ್ಲ ತೃತೀಯ ತದಿಗೆ ಗೌರಿಯನ್ನ ಕೂಡ ಆಚರಿಸಬಹುದು. ಅವತ್ತಿನ ದಿವಸ ಬೆಲ್ಲ ಮತ್ತು ಉಪ್ಪನ್ನ ದಾನ ನೀಡೋದ್ರಿಂದ ಕೂಡ ನಮಗಿರುವಂತ ಎಲ್ಲ ದುರ್ವಿಧಿಗಳು ನಾಶವಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬೆಲ್ಲದಿಂದ ತಯಾರಿಸಿದಂತ ಸಿಹಿ ತಿಂಡಿಗಳನ್ನ ಅಮ್ಮನವರಿಗೆ ನೈವೇದ್ಯವನ್ನ ಮಾಡಿ ಅದನ್ನ ಭಗವದ್ ಭಕ್ತರಿಗೆ ಹಂಚೋದ್ರಿಂದ ಕೂಡ ಅಶುಭ ಫಲಗಳು ದೂರವಾಗತ್ತೆ. ಭಾದ್ರಪದ ತದಿಗೆ ಗೌರಿ ವ್ರತವೂ ಕೂಡ ಹೆಚ್ಚಿನ ಫಲದಾಯಕವಾಗಿರುತ್ತೆ. ಆ ಸರ್ವ ಮಂಗಳೆಯನ್ನ ಪೂಜಿಸಿ ಸರ್ವ ಮಂಗಳವನ್ನ ನಾವು ಸಿದ್ಧಿಸ್ಕೊಳ್ಳೋಣ ಅಂತ ಈ ಅಕ್ಷಯ ತೃತೀಯ ದಿವಸ ನಿಮಗೆಲ್ಲ ಶುಭ ಹಾರೈಸ್ತೇನೆ. ಹಾಗಿದ್ರೆ ಬನ್ನಿ, ಅಕ್ಷಯ ತೃತೀಯ ದಿವಸ ಬೇರೇನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವರ್ಷ 30ನೇ ತಾರೀಕು 2025 ಬುಧವಾರದ ದಿವಸ ಅಂತಂದ್ರೆ ಇದೇ ಬುಧವಾರ, ಏಪ್ರಿಲ್ ತಿಂಗಳ ಬುಧವಾರದಲ್ಲಿ ಅಕ್ಷಯ ತೃತೀಯವನ್ನ ನಾವು ಆಚರಿಸ್ತಿದ್ದೀವಿ. ಸನಾತನ ಧರ್ಮದಲ್ಲಿ ಈ ಅಕ್ಷಯ ತೃತೀಯ ದಿನಕ್ಕೆ ವಿಶೇಷವಾದಂತ ಮಹತ್ವಗಳಿವೆ. ಅದ್ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ 4 ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗಗಳಲ್ಲಿ ಸತ್ಯ ಅಥವಾ ಕೃತಯುಗ ಪ್ರಾರಂಭವಾಗಿದ್ದು ಕೂಡ ಈ ಅಕ್ಷಯ ತೃತೀಯ ದಿನದಂದೇ. ವೇದವ್ಯಾಸರು ಮಹಾಭಾರತವನ್ನ ರಚಿಸುವ ಒಂದು ಸಂದರ್ಭದಲ್ಲಿ ಅವರಿಗೆ ಸಹಾಯಕನಾಗಿ ಶ್ರೀ ಗಣೇಶನು ನೆರವಾಗಿದ್ದು ಕೂಡ ಅಕ್ಷಯ ತೃತೀಯ ದಿನದಂದೇ. ಭಗೀರಥ ತನ್ನ ಪ್ರಯತ್ನದಿಂದ ಗಂಗಾವತರಣವಾಗಿದ್ದು ಶಿವನ ಜಟೆಯಿಂದ ಗಂಗೆ ಭೂಮಿಗೆ ಇಳಿದ ಒಂದು ಮಹತ್ತರವಾದಂತ ದಿನ ಅಕ್ಷಯ ತೃತೀಯ ದಿನ. ದಶಾವತಾರಗಳಲ್ಲಿ ಒಂದಾದ ಪರಶುರಾಮಾವತಾರ ಪ್ರಾರಂಭವಾಗಿದ್ದು ಅಂದ್ರೆ ಪರಶುರಾಮರು ಜನಿಸಿದ್ದು ಕೂಡ ಅಕ್ಷಯ ತೃತೀಯ ದಿನದಂದೇ. ಸಂಪತ್ತಿನ ಒಡೆಯ ಮತ್ತು ಯಕ್ಷರ ರಾಜ ಕುಬೇರನಿಗೆ ನಿಧಿ ಅಥವಾ ಸಂಪತ್ತು ದೊರೆತದ್ದು ಕೂಡ ಅಕ್ಷಯ ತೃತೀಯ ದಿನದಂದೇ. ಕುಚೇಲನಿಗೆ ಗೆಳೆಯ ಶ್ರೀಕೃಷ್ಣದಿಂದ ಅನುಗ್ರಹ ಪ್ರಾಪ್ತಿಯಾದದ್ದು ಈ ದಿನವೇ. ಅಮೃತ ಪ್ರಾಪ್ತಿಗಾಗಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುತ್ತಿದ್ದ ವೇಳೆ ಲಕ್ಷ್ಮಿ ಹುಟ್ಟಿದ್ದು ಕೂಡ ಅಕ್ಷಯ ತೃತೀಯ ದಿನವಂದೇ ಅಂತ ನಂಬಲಾಗತ್ತೆ. ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪರಣ ಮಾಡುತ್ತಿದ್ದ ವೇಳೆ ಶ್ರೀಕೃಷ್ಣ ಆಕೆಯ ಮಾನವನ್ನ ಸೀರೆಯನ್ನ ನೀಡುವುದರ ಮೂಲಕ ಕಾಪಾಡಿದ್ದು ಕೂಡ ಅಕ್ಷಯ ತೃತೀಯ ದಿನದಂದೇ. ಹೀಗೆ ಅಕ್ಷಯ ತೃತೀಯ
ದಿನ ತಮ್ಮ ಸಾಮರ್ಥ್ಯಾನುಸಾರ ಹೋಮವನ್ನ ನೆರವೇರಿಸ್ತಿರುವಂತ ಜಾಗದಲ್ಲಿ ಹೋಗಿ ಸಾರ್ವಜನಿಕವಾಗಿ ಭಾಗವಹಿಸಿದ್ರು. ಹೋಮ ಮಾಡುವಂತ ಸ್ಥಳಗಳಲ್ಲಿ ಹೋಗಿ ಕೂತು ಅಲ್ಲಿ ಒಂದು ಏಕಾಂತದಲ್ಲಿ ದೇವರ ಒಂದು ಧ್ಯಾನವನ್ನ ಮಾಡೋದ್ರಿಂದ ಕೂಡ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಫಲ ಬರುತ್ತೆ ಅಂತ ನಮ್ಮ ಪುರಾಣಗಳು ತಿಳಿಸುತ್ತವೆ. ಯಥಾಶಕ್ತಿ ದಾನ ಧರ್ಮಗಳನ್ನ ಮಾಡೋದ್ರಿಂದ, ನಿಮಗೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ, ದಾನ ಅಂತ ಬರುವಾಗ ನೀವು ಇನ್ನೊಬ್ಬರಿಗೆ ಒಳ್ಳೆ ಮಾತನ್ನ ಹಾಡಿ ಎಂಕರೇಜ್ ಮಾಡಿದ್ರೂ ಕೂಡ ಅದು ಒಂದು ದಾನದ ರೂಪದಲ್ಲಿ ಅವರಿಗೆ ಒಂದು ಇನ್ಸ್ಪಿರೇಷನ್ ಆಗಬಹುದು. ಹಾಗಾಗಿ ನಮ್ಮ ಮಾತಿನಲ್ಲಿ, ಆಕ್ಷನ್ಸ್ ನಲ್ಲಿ ಎರಡರಲ್ಲೂ ಕೂಡ ಅಕ್ಷಯ ಆಗಬೇಕು ಅಂತಾನೆ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನ ಅಕ್ಷಯ ತೃತೀಯ ದಿವಸ ಮಾಡೋಣ. ಧನಿಕರು ಮತ್ತೆ ಅನುಕೂಲಸ್ಥರು ಚಿನ್ನವನ್ನ ಖರೀದಿಸಬಹುದು, ಆದ್ರೆ ಚಿನ್ನನ ಖರೀದಿ ಮಾಡಬೇಕು ಅಂತ ನಮ್ಮ ಪುರಾಣಗಳಲ್ಲಿ ಏನು ಹೇಳಿಲ್ಲ. ಬೇಡ ಅಂದ್ರೆ ಅಡಿಗೆಗೆ ಬಳಸುವ ಉಪ್ಪಿನ ಪ್ಯಾಕೆಟ್ ಅನ್ನಾದ್ರೂ ಖರೀದಿಸಬಹುದು. ಚಿನ್ನವನ್ನ ಖರೀದಿಸಿದ ಫಲವೇ ಕೂಡ ನೀವು ಉಪ್ಪನ್ನ ಖರೀದಿಸಿದ್ರೆ ನಿಮಗೆ ಪ್ರಾಪ್ತಿ ಆಗತ್ತೆ. ಯಾಕಂದ್ರೆ ಉಪ್ಪು ತುಂಬಾ ಶ್ರೇಷ್ಠವಾದಂತ ಒಂದು ಅಡಿಗೆ ಮನೆಗೆ ಬೇಕಾದಂತ ರುಚಿನೇ ಅದರಿಂದಾನೇ ಶುರುವಾಗತ್ತೆ. ಹಾಗಾಗಿ ನೀವು ಉಪ್ಪನ್ನ ಖರೀದಿ ಮಾಡ್ಬೋದು. ಅಕ್ಷಯ ತೃತೀಯ ದಿನ ಇದು ಸ್ವಯಂ ಸಿದ್ಧ ಮುಹೂರ್ತ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಜ್ಯೋತಿಷ್ಯದಲ್ಲಿ. ಸೊ ಹಾಗಾಗಿ ಇವತ್ತಿನ ದಿವಸ ನೀವು ರಾಹುಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ ಮತ್ತಿನ್ಯಾವುದೇ ಒಂದು ಕಾಲವನ್ನ ನೋಡಿ ನೀವು ಯಾವ್ದಾದ್ರು ಒಂದು ಶುಭ ಕಾರ್ಯಗಳನ್ನ, ದಾನ ಧರ್ಮಗಳನ್ನ ಮಾಡಬೇಕು ಅನ್ನೋ ಒಂದು ಅಗತ್ಯ ಇಲ್ಲ. ಸ್ವಯಂ ಸಿದ್ಧ ಮುಹೂರ್ತವಾದ್ರಿಂದ ನೀವು ಒಳ್ಳೆ ಮನಸ್ಸಿನಿಂದ, ಪ್ರಶಾಂತತೆಯಿಂದ ನೀವು ಒಳ್ಳೆ ಕೆಲಸಗಳನ್ನ ಕೈಗೊಂಡ್ರೆ ಖಂಡಿತವಾಗ್ಲೂ ಎಲ್ಲಾನು ಶುಭವೇ ಆಗತ್ತೆ. ಇನ್ನೊಂದು ಪುರಾಣ ಪ್ರತೀತಿ ಏನಪ್ಪಾ ಅಂತಂದ್ರೆ, ಶ್ರೀಕೃಷ್ಣನ ಆದೇಶದಂತೆ ಪಾಂಡವರು ಸೂರ್ಯನನ್ನ ಪ್ರಾರ್ಥಿಸಿ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ಪಡೆದ ದಿನವೇ ಈ ಅಕ್ಷಯ ತೃತೀಯ. ಚಾಮುಂಡೇಶ್ವರಿ ಕೂಡ ರಾಕ್ಷಸರನ್ನ ಸಂಹರಿಸಿದ್ದು, ವೇದವ್ಯಾಸರು ಗಣಪತಿಯೊಂದಿಗೆ ಮಹಾಭಾರತ ಬರೆಯಲು ಪ್ರಾರಂಭ ಮಾಡಿದ್ದು ಇದೇ ದಿನ. ಹೀಗಾಗಿ ಈ ಅಕ್ಷಯ ತೃತೀಯ ಶುಭ ಕಾರ್ಯ ಹಾಗೂ ದಾನ ಧರ್ಮ ಮಾಡಿದ್ರೆ ಹೆಚ್ಚಿನ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಈಗ ನಾನು ದಾನ ಮಾಡಬಹುದು ಅಕ್ಷಯ ತೃತೀಯ ದಿವಸ ಅಂತ ಹೇಳಿದೆ. ಹಾಗಿದ್ರೆ ವಿವಿಧ ಸಮಸ್ಯೆಗಳಿರುವಂತವ್ರು ಯಾವ ದಾನಗಳಿಂದ ನಿವಾರಣೆಯನ್ನ ಪಡ್ಕೊಳ್ಬಹುದು ಅಂತ ಒಂದು ಹೆಚ್ಚಿನ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ನಾನು ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ಇದನ್ನ ಕೊನೆಯವರೆಗೂ ಕೇಳಿ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತಿದ್ದೀನಿ. ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರ್ಬೇಕಂದ್ರೆ ಧನಿಷ್ಠ ನಕ್ಷತ್ರವಿರುವಾಗ ಭಾನುವಾರ, ಮಂಗಳವಾರ ಇಲ್ಲವೇ ಶನಿವಾರಗಳಂದು ರಾಹುಕಾಲವಿರುವ ಸಮಯದಲ್ಲಿ ಕಡುಬಡವರಾಗಿರುವ ರೈತರಿಗೆ ಎತ್ತಿನ ಗಾಡಿ, ವಸ್ತುಗಳು ಮತ್ತು ಧನಧಾನಗಳನ್ನ ಮತ್ತೆ ಸಂವತ್ಸರಕ್ಕೊಮ್ಮೆಯಾದರೂ ದಾನವನ್ನು ಮಾಡಬೇಕು. ಭೂದಾನ ಮಾಡೋದ್ರಿಂದ ರಾಜಕೀಯ ಅಧಿಕಾರವನ್ನು ಪಡಿತಾರೆ. ಅನಿರೀಕ್ಷಿತವಾಗಿ ಎದುರಾಗುವ ವಿಪತ್ತುಗಳಿಂದ ಪಾರಾಗ್ಬೇಕಂದ್ರೆ ಆರಿದ್ರ ನಕ್ಷತ್ರ ಇರುವಾಗ ಭಾನುವಾರ ಇಲ್ಲವೇ ಮಂಗಳವಾರದಲ್ಲಿ ಅನ್ನದಾನವನ್ನು ಮಾಡಬೇಕು. ಬ್ರಾಹ್ಮಣರಿಗೆ ಸ್ವಯಂ ಪಾಕವನ್ನ ಕೊಡೋದ್ರಿಂದ ಕೂಡ ಹೆಚ್ಚಿನ ಫಲಗಳನ್ನ ಪಡಿಬಹುದು. ಮನಸ್ಸಿನಲ್ಲಿರುವಂತ ಇಷ್ಟಾರ್ಥಗಳ ಸಿದ್ಧಿಗಾಗಿ ಉತ್ತರಾಷಾಢ ನಕ್ಷತ್ರವಿರುವ ಭಾನುವಾರ, ಸೋಮವಾರ, ಗುರುವಾರಗಳಂದು ಗಾಯತ್ರಿ ಮಂತ್ರವನ್ನ ಪಠಿಸುವ ಒಂದು ಬ್ರಾಹ್ಮಣರಿಗೆ ನೀರು ತುಂಬಿಸಿದ ತಾಮ್ರದ ಪಾತ್ರೆಯನ್ನ ದಾನ ಮಾಡೋದ್ರಿಂದ ಘೃತದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಗುಡದಾನಗಳನ್ನು ಮಾಡಿದ್ರೆ ತುಂಬಾ ಶುಭ ಫಲವಾಗತ್ತೆ. ತಂದೆ, ತಾತ, ಮುತ್ತಾತ ಹೀಗೆ ವಂಶದಲ್ಲಿ ಗತಿಸಿ ಹೋದ ಹಿರಿಯರ ಆತ್ಮಗಳನ್ನ ಸಂತೃಪ್ತಿಗೊಳಿಸ್ಬೇಕಂದ್ರೆ ಮೂಲಾ ನಕ್ಷತ್ರದಲ್ಲಿ ಇಲ್ಲವೇ ಉತ್ತರಾಭಾದ್ರ ನಕ್ಷತ್ರಗಳಿರುವಂತಹ ದಿವಸ ಸತ್ಪಾತ್ರರಾದ ಬ್ರಾಹ್ಮಣರಿಗೆ ತರಕಾರಿಗಳ ದಾನವನ್ನ ನೀಡಬೇಕಾಗತ್ತೆ. ಕಡು ಬಡವ ಮಾಂಸಾಹಾರಿ ಜನರಿಗೆ ಕುರಿ ಮಾಂಸದ ಅಡಿಗೆ ಮಾಡಿ ಬಡಿಸ್ಬೇಕಾಗತ್ತೆ. ಸಮಾಜದಲ್ಲಿ ಉತ್ತಮ ಹೆಸರು ಗಳಿಸಿಕೊಳ್ಬೇಕಂತಂದ್ರೆ ಸ್ವಾತಿ ಇಲ್ಲವೇ ಜ್ಯೇಷ್ಠ ನಕ್ಷತ್ರಗಳಿರುವ ದಿನ ಅಮಾವಾಸ್ಯೆ ಬಂದಿದ್ರೆ ಆ ದಿನದಿಂದ ಕಡು ಬಡವರಿಗೆ ಧನದಾನಗಳನ್ನು, ಸತ್ಪಾತ್ರರಾದ ಬ್ರಾಹ್ಮಣರಿಗೆ ಕಾಯಿ ಪಲ್ಯಗಳು, ಗೆಡ್ಡೆ ಗೆಣಸು ಮುಂತಾದವುಗಳನ್ನ ನೀಡೋದ್ರಿಂದ ಕೂಡ ಹೆಚ್ಚಿನ ಶುಭ ಫಲಗಳು ದೊರೆಯುತ್ತೆ. ಅಷ್ಟೇ ಅಲ್ಲ, ಅನುರಾಧ ನಕ್ಷತ್ರದಲ್ಲಿ ಉಪವಾಸದಿಂದ ಇದ್ದು ವಸ್ತ್ರದಾನ, ಅನ್ನದಾನಗಳನ್ನ ಮಾಡಿದ್ರೂ ಕೂಡ ಸಕಲರಿಂದ ಕೂಡ
ಸನ್ಮಾನಿತರಾಗುವಂತ ಒಂದು ಭಾಗ್ಯ ಬರುತ್ತೆ. ಹಣ, ಅಂತಸ್ತು, ಅಧಿಕಾರಗಳಿದ್ರು ಅವುಗಳನ್ನ ಅನುಭವಿಸುವ ಯೋಗವಿಲ್ಲ ಅಂತಂದ್ರೆ ರೇವತಿ ನಕ್ಷತ್ರವಿರುವಂತಹ ದಿವಸ ಬುಧವಾರಗಳಂದು ಹಾಲು ಕರೆಯುವ ಪಾತ್ರೆ ಸಹಿತ ಗೋದಾನವನ್ನು ಮಾಡ್ಬೇಕಾಗತ್ತೆ. ಇದರಿಂದ ಅವರಿಗಿರುವ ಅಡ್ಡಿಗಳು ದೂರವಾಗತ್ತೆ. ಇಂತಹವರ ಬದುಕಿನಲ್ಲಿ ಕಷ್ಟ ಪಡುವ ಜೊತೆಯಲ್ಲಿ ವಿಶಾಖ ನಕ್ಷತ್ರ ಇರುವಂತಹ ದಿನ ಕಡು ಬಡವನಾಗಿರುವನಿಗೆ, ರೈತನಿಗೆ ಮತ್ತು ಗಾಡಿಯನ್ನು ದಾನ ಮಾಡೋದ್ರಿಂದ ಕೂಡ ಕಷ್ಟಗಳಿಂದ ವಿಮುಕ್ತಿಯನ್ನ ಪಡೆಯಬಹುದಾಗಿದೆ. ಮರಣಾನಂತರ ಸದ್ಗತಿಯನ್ನ ಪಡೆಯಲು ಇಚ್ಛಿಸುವವರು ಪ್ರತಿ ಉತ್ತರ ನಕ್ಷತ್ರದಲ್ಲಿ ಹಸಿದು ಬಂದವರಿಗೆ ಹಾಲು ತುಪ್ಪ ಹಾಕಿ ಮಾಡಿದ ಊಟವನ್ನ ಬಡಿಸಬೇಕಾಗತ್ತೆ. ಪೂರ್ವಾಷಾಢ ನಕ್ಷತ್ರವಿರುವ ಗುರುವಾರಗಳಂದು ಮೊಸರನ್ನವನ್ನು ಸತ್ಪಾತ್ರರಿಗೆ, ಬ್ರಾಹ್ಮಣರಿಗೆ ದಾನ ನೀಡೋದ್ರಿಂದ ಕೂಡ ಶುಭವಾಗತ್ತೆ. ಮಾಘ ಮಾಸದಲ್ಲಿ ಶ್ರವಣ ನಕ್ಷತ್ರವಿರುವಂತಹ ದಿವಸ ಕಂಬಳಿಗಳನ್ನ ದಾನ ಕೊಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಿರಂತರವಾಗಿ ಬಡಿಸಿಕೊಂಡು ಬಂದ್ರೆ ಇದರಿಂದ ಉತ್ತಮ ಲೋಕಗಳನ್ನು ಕೂಡ ಪಡಿತೀರ. ರೋಹಿಣಿ ಮತ್ತು ಪುನರ್ವಸು ನಕ್ಷತ್ರಗಳಲ್ಲಿ ಸಿಹಿ ಕಜ್ಜಾಯ, ಘೃತ, ಅನ್ನ ಮುಂತಾದವುಗಳ ದಾನ ಮಾಡೋದ್ರಿಂದ ಕೂಡ ತುಂಬಾನೇ ಸಮೃದ್ಧಿ ಉಂಟಾಗತ್ತೆ. ಅಷ್ಟೇ ಅಲ್ಲ, ಋಣ ಪರಿಹಾರ ಕೂಡ ಆಗತ್ತೆ. ಈಗ ನಾವು ಯಾವ ದಾನಗಳನ್ನ ಮಾಡೋದ್ರಿಂದ ಯಾವ ಯಜ್ಞದ ಒಂದು ನಮಗೆ ಪ್ರಾಪ್ತಿ ಆಗತ್ತೆ, ಯಜ್ಞದ ಫಲ ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ. ಅನ್ನದಾನ ಮಾಡಿದವರಿಗೆ ಯಮಲೋಕದಲ್ಲಿ ಹಸುವಿನಿಂದ ನರಳುವಂತ ಪರಿಸ್ಥಿತಿ ಬರಲ್ಲ. ಇದನ್ನ ತಪ್ಪಿಸ್ಕೊಳ್ಬೇಕಾದ್ರೆ ಸತ್ತ ವ್ಯಕ್ತಿಯ ಮಕ್ಕಳು ಅಥವಾ ಸಂಬಂಧಿಕರು ಪ್ರತಿ ತಿಂಗಳು ಮಾಸಿಕ ಶ್ರಾದ್ದವನ್ನ ಮಾಡಬೇಕಾಗಿ ಬರುತ್ತೆ. ಅಷ್ಟೇ ಅಲ್ಲ, ಸತ್ತ ವ್ಯಕ್ತಿಯು ಪ್ರೇತ ಯೋನಿಯಲ್ಲಿ ಇರುವವರೆಗೆ ತೊಂದರೆಗೀಡಾಗುತ್ತಲೇ ಇರ್ಬೇಕಾಗತ್ತೆ. ಅವರ ವಂಶಸ್ಥರು ಕೂಡ ಮತ್ತೆ ಆ ಪ್ರೇತ ಯೋನಿಯಲ್ಲಿ ಇರೋರು. ಈ ಸ್ಥಿತಿಯಿಂದ ತಪ್ಪಿಸ್ಕೊಳ್ಬೇಕಾತಂದ್ರೆ ನಿರಂತರವಾಗಿ ಅನ್ನದಾನ, ಜಲದಾನ, ವಸ್ತ್ರದಾನ, ದೀಪದಾನಗಳನ್ನ ಮಾಡ್ತಾ ಇರ್ಬೇಕು. ಅದರಲ್ಲೂ ಯಜ್ಞಗಳು ಅಂತ ಕರೆಸ್ಕೊಳ್ಳೋ ಅಂತ ಅತಿಥಿ ಯಜ್ಞ, ಮನೆಗೆ ಬಂದ ಅತಿಥಿಗಳನ್ನ ಸತ್ಕರಿಸಿ ಊಟೋಪಚಾರಗಳನ್ನ ನಡೆಸಿ ದಾನ ದಕ್ಷಿಣೆಗಳನ್ನಿತ್ತು ಸಂತೃಪ್ತರಾಗುವಂತೆ ಮಾಡುವುದೇ ಅತಿಥಿ ಯಜ್ಞ ಆಗಿರುತ್ತೆ. ಅದಕ್ಕೆ ನಾವು ಅತಿಥಿ ದೇವೋಭವ ಅಂತ ನಮ್ಮ ಧರ್ಮದಲ್ಲಿ ಹೇಳ್ತಾರೆ. ನಮ್ಗೆ ಊಟ ಮಾಡೋ ಸಂದರ್ಭದಲ್ಲಿರಬಹುದು, ಅಥವಾ ಕರೆದು ಬರೋ ಅಂತ ನಂಟ್ರಿರ್ಬಹುದು, ಅಥವಾ ಕರಿದೇ ಬರ್ದಿರೋರು, ಯಾರಾದ್ರೂ ನಮ್ಗೆ ಗೊತ್ತಿಲ್ದಿರೋರು ಸಡನ್ ಆಗಿ ಯಾರೇ ನಮ್ಮ ಮನೆಗೆ ಬಂದ್ರು ಕೂಡ ಅತಿಥಿ ಅಭಾಗ್ಯರನ್ನ ನಾವು ಚೆನ್ನಾಗಿ ಸೇವೆ ಮಾಡಿ ಅಥವಾ ಟ್ರೀಟ್ಮೆಂಟ್ ಕೊಡೋದ್ರನ್ನ, ಅಂತಂದ್ರೆ ಒಳ್ಳೆ ತರ ಅವರನ್ನ ನಡೆಸ್ಕೊಂಡು ಅವರಿಗೆ ಮನಸ್ಸಿಗೆ ಶಾಂತಿ ಆಗೋ ತರ ಅವರನ್ನ ಕಳಿಸ್ಕೊಟ್ರೆ ಖಂಡಿತವಾಗ್ಲೂ ಅದು ಅತಿಥಿ ಯಜ್ಞಕ್ಕೆ ಸೇರ್ಕೊಳ್ಳುತ್ತೆ. ಋಷಿ ಯಜ್ಞ ಅಂತ ಹೇಳಿದೆ, ಅದು ವೇದಾಂತಗಳನ್ನಾಗಲಿ ಅದನ್ನ ಬದುಕಲು ಅವರು ಬೇಕಾಗಿರುವಂತ ಲೌಕಿಕ ವಿದ್ಯೆಯನ್ನಾಗಲಿ ಅವರು ಚೆನ್ನಾಗಿ ಕಲಿತು ಅದನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದೇ ಋಷಿ ಯಜ್ಞ ಆಗಿರುತ್ತೆ. ಅಂತಂದ್ರೆ ವೇದಗಳನ್ನ, ಶಾಸ್ತ್ರಗಳನ್ನ ಕಲಿತು ಅದನ್ನ ಅವ್ರಿಗೆ ಅಂತ ಸ್ವಂತಿಕೆಗೆ ಮಾತ್ರ ಇಟ್ಕೊಳ್ಳದೆ ಬೇರೆಯವ್ರಿಗೂ ಕೂಡ ಹಂಚಿ ಹೋಗುವಂಥದ್ದು ನಿಷ್ಕಲ್ಮಶವಾಗಿ ಅದು ಋಷಿ ಯಜ್ಞಕ್ಕೆ ಸೇರ್ಕೊಳ್ಳುತ್ತೆ. ಇದು ಕೂಡ ಒಂದು ರೀತಿಯಲ್ಲಿ ದಾನವೇ ಆಗತ್ತೆ. ಪಿತೃಯಜ್ಞ, ಪಿತೃಗಳು ಮರಣಿಸಿದ ದಿನ ಮಹಾಲಯ ಅಮಾವಾಸ್ಯೆ ತೀರ್ಥಕ್ಷೇತ್ರಗಳಲ್ಲಿ ನೀಡುವ ತಿಲತರ್ಪಣ, ಜಲತರ್ಪಣ, ಪಿಂಡ ಪ್ರದಾನ, ಭೋಜನ, ದಾನ, ದಕ್ಷಿಣಾದಿ ಪ್ರಧಾನ ಮುಂತಾದವುಗಳೆಲ್ಲವೂ ಪಿತೃಯಜ್ಞವಾಗಿರುತ್ತೆ. ಅದಕ್ಕೆ ನೋಡಿ ಹೇಳ್ತಾರೆ, ನಮ್ಗೆ ತಂದೆ ತಾಯಿಗಳ ಒಂದು ಋಣವನ್ನ ತೀರಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅಮಾವಾಸ್ಯೆ ಬಂದು ಪಿತೃಗಳಿಗೆ ವಿಶೇಷವಾದಂತ ದಿನವಾಗಿರುತ್ತೆ. ಅದರಲ್ಲೂ ಮಹಾಲಯ ಅಮಾವಾಸ್ಯೆ ಅಂತೂ ಪಿತೃಗಳು ಕಾಯ್ತಾ ಇರ್ತಾರಂತೆ, ನಮ್ಮ ವಂಶಸ್ಥರು ನಮ್ಮನ್ನ ನೆನಪಿಸ್ಕೊಳ್ತಾರ, ನಮಗೋಸ್ಕರ ಯಾವ್ದಾದ್ರು ದಾನ ಧರ್ಮಗಳನ್ನ ಮಾಡ್ತಾರ ಅಂತ. ಅದನ್ನ ನಾವು ಅಮಾವಾಸ್ಯೆ ಅಥವಾ ಅವ್ರಿಗೆ ವರ್ಷದಲ್ಲಿ ಬರುವಂತ ಒಂದು ಶ್ರಾದ್ದ ದಿನದಂದೇ ಮಾಡ್ಬೇಕು ಅಂತ ಇಲ್ಲ. ನಾವು ಯಾವ ಶುಭ ದಿನಗಳು ಅಂತ ಅನ್ಕೊಳ್ತೀವೋ ಆ ದಿನಗಳಲ್ಲಿ ನಾವು, ಈಗ ಅಕ್ಷಯ ತೃತೀಯ ದಿವಸ ನಾನೆಲ್ಲ ಮಂಗಳ ಕಾರ್ಯಗಳೇ ಮಾಡಿ ಅಂತ ನಾನು ಅವಾಗ್ಲೇ ಹೇಳಿದ್ದೀನಿ. ಆದ್ರೂ ಕೂಡ ನೀವು ದಾನ ಧರ್ಮ ನಿಮ್ಮ ತಂದೆ ತಾಯಿ ಹೆಸರಲ್ಲಿ ನೀವು ದಾನ ಧರ್ಮ ಮಾಡೋದ್ರಿಂದ ಕೂಡ ನಿಮ್ಗೆ ಹೆಚ್ಚಿನ ಒಂದು ಏನಂತಾರೆ ಪಿತೃಗಳ ಒಂದು ಆಶೀರ್ವಾದ ಪ್ರಾಪ್ತಿ ಆಗತ್ತೆ. ಖಂಡಿತವಾಗ್ಲೂ ಎಲ್ಲ ಅಕ್ಷಯ ಆಗತ್ತೆ ಅನ್ನೋವಾಗ ನಮ್ಗೆ ಪಿತೃಗಳ ಒಂದು ಆಶೀರ್ವಾದ ಕೂಡ ಅಕ್ಷಯ ಖಂಡಿತವಾಗ್ಲೂ ಆಗತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ದೇವಯಜ್ಞ ಅಂತಿದೆ. ಅದರಲ್ಲಿ ದೇವರಿಗೆ ಶಾಸ್ತ್ರೋಕ್ತವಾದಂತ ರೀತಿಯಲ್ಲಿ ಪೂಜೆಗಳನ್ನ ಮಾಡಿ ನೈವೇದ್ಯವನ್ನ ಅರ್ಪಿಸಿ ಮಂಗಳಾರತಿಗಳನ್ನ ಮಾಡೋದು ಕೂಡ ದೇವಯಜ್ಞವಾಗಿರುತ್ತೆ. ಪ್ರತಿ ದಿನ ಕೂಡ ನಾವು ದೇವರ ಮನೆಯಲ್ಲಿ
ದೇವರನ್ಗೆ ಒಂದು ಥ್ಯಾಂಕ್ಸ್ ಹೇಳಿ. ನಮ್ಗೇನೆಲ್ಲ ಅವರು ಕೊಟ್ಟಿದ್ದಾರೆ ದೇವರು ಫ್ರೀ ಆಗಿ ಅಲ್ವಾ. ಆ ಪಂಚಭೂತಗಳಿಂದಾನೇ ನಮ್ಮ ದೇಹ ಕೂಡ ಆಗಿದೆ. ಪಂಚಭೂತಗಳನ್ನ ನಮ್ಗೆ ತುಂಬಾ ಫ್ರೀ ಆಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆದ್ರೂ ನಾವು ಅವರಿಗೆ ಥ್ಯಾಂಕ್ಸ್ ಹೇಳೋ ಒಂದು ರೀತಿಯಲ್ಲಿ ಅದನ್ನ ಅಗ್ನಿ ಕಾರ್ಯ ಅಥವಾ ದೇವಯಜ್ಞ ಅಂತಾರೆ, ಅದನ್ನ ಪ್ರಾರ್ಥನೆ ಮಾಡೋದನ್ನ ನಾವು ಮರಿಬಾರ್ದು. ಈ ಎಲ್ಲವನ್ನ ನೀವು ಅಕ್ಷಯ ತೃತೀಯ ದಿವಸ ನೀವು ಮಾಡ್ಕೊಳ್ಬಹುದು. ಅಕ್ಷಯ ತೃತೀಯ ದಿವಸದಿಂದ ಪ್ರಾರಂಭ ಮಾಡಿ ಇದನ್ನ ಡೈಲಿ ನಿಮ್ಮ ಒಂದು ರೂಢಿಯಲ್ಲಿ ಇಟ್ಕೊಂಡ್ರೆ, ನಿಮ್ ಡೈಲಿ ರೂಟೀನ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ವಿಪರೀತವಾದಂತ ಕಷ್ಟ, ನೋವು, ಕಾಯಿಲೆಗಳು ಬರಲ್ಲ ಅಂತ ನನಗೆ ನಂಬಿಕೆ ಇದೆ. ನೀವು ಕೂಡ ಪ್ರಯತ್ನ ಪಟ್ಟು ನೋಡಿ. ಎಲ್ಲರಿಗೂ ಶುಭವಾಗ್ಲಿ. ನಮ್ಗೆ ನಿಮ್ಮ ಹೆಚ್ಚಿನ ಬೆಂಬಲವನ್ನ ತೋರಿಸೋ ಮೂಲಕ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ನಾನು ನಂಬಿದ್ದೀನಿ. ನಿಮ್ಮ ಹಾರೈಕೆ, ಆಶೀರ್ವಾದಗಳು ಸದಾಶ್ರೀ ನಿರ್ಣಯ ಮೇಲಿರ್ಲಿ. ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ ನಮಸ್ತೆ.